ಇವಾಗ ಬಂದಿದ್ದೀನಿ ಅಂತ ಹೇಳ್ಬೋದಾಗಿದೆ. ಸೊ ಆಲ್ರೆಡಿ ನೀವು ಹಲವಾರು ವಿಷಯನ ತಿಳ್ಕೊಂಡಿದ್ದೀರಾ ಖಾದಿ ಬಗ್ಗೆ. ಖಾದಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ, ಖಾದಿನ ಹೇಗೆ ತಯಾರಿಸ್ತಾರೆ ಅಂತ ಹೇಳಿ ತಿಳ್ಕೊಂಡಿದ್ದೀರಾ, ಮತ್ತೆ ನಮ್ಮ ಬಾವುಟವನ್ನ ಯಾವ ರೀತಿಯಾಗಿ ಮಾಡ್ತಾರೆ, ಸೊ ರಾಷ್ಟ್ರಧ್ವಜವನ್ನ ಯಾವ ರೀತಿಯಾದಂತಹ ಒಂದು ಸ್ಟ್ಯಾಂಡರ್ಡ್ಸ್ ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಸೊ ಈ ಒಂದು ಸ್ಟ್ಯಾಂಡರ್ಡ್ಸ್ ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ತಯಾರಿಸ್ತಾರೆ ಅಂತ ನೋಡಿದ್ರಿ. ನಮ್ಮ ಕರ್ನಾಟಕ KKGSS ಖಾದಿ ಗ್ರಾಮೋದ್ಯೋಗ ಸಂಘದ ಬಗ್ಗೆ ತಿಳ್ಕೊಂಡಿದ್ದೀರಾ. ಮತ್ತೆ ನಮ್ಮ ಒಂದು KVIC ಕಮಿಷನ್, ಸೊ ಏನು ಮುಂಬೈಲಿದೆ ಅದರ ಹೆಡ್ ಕ್ವಾರ್ಟರ್ಸ್, ಸೊ KVIC ಬಗ್ಗೆ ತಿಳ್ಕೊಂಡಿದ್ದೀರಾ. ಅವರು ಸ್ಕೀಮ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೊ ನಮ್ಮ ಕರ್ನಾಟಕದ ಯಾವ್ಯಾವುದು ಸ್ಕೀಮ್ಸ್ಗಳಿದೆ KKVIB ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೊ ಈ ರೀತಿಯಾಗಿ ಹಲವಾರು ವಿಷಯ ತಿಳ್ಕೊಂಡಿದ್ದೀರಾ. ಮತ್ತೆ ಸಂಕ್ಷಿಪ್ತವಾಗಿ ಗಾಂಧೀಜಿ ಅವ್ರ ಬಗ್ಗೆ ಕೂಡ ತಿಳ್ಕೊಂಡಿದ್ದೀರಾ. ಸೊ ಈಗ ನಾವು ಇನ್ಮೇಲೆ ಗಾಂಧಿ ಮತ್ತೆ ಖಾದಿ, ಸೊ ಇದ್ರ ಬಗ್ಗೆನೇ ಮಾತಾಡ್ತಾ ಹೋಗೋಣ. ಓಕೆನಾ. ಹಲವಾರು ರೀತಿಯಾದಂತಹ ಒಂದು ಇರೋದು, ಇದು ಭಾಗ 1 ಅಂತ ಅಂದ್ಕೊಳ್ಳಿ. ಈ ಖಾದಿ ಮತ್ತೆ ಗಾಂಧಿ ಬಗ್ಗೆ ಅಂದ್ರೆ ಗಾಂಧಿ ಅವರ ಒಂದು ಭಾವನೆ ಹೇಗಿತ್ತು, ಖಾದಿ ಮೇಲೆ ಅವರ ಪ್ರೀತಿ ಹೇಗಿತ್ತು, ಸೊ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಇದ್ರ ಬಗ್ಗೆ ಮಾತಾಡ್ಕೊಂತ ಹೋಗೋಣ ಇನ್ಮೇಲಿಂದ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಬನ್ನಿ. ಸೊ ಇವತ್ತಿನ ಒಂದು ಏನಂತೀವಿ ಕಂಟೆಂಟ್ ಏನು ಅಂತಂದ್ರೆ, ಈ ಒಂದು ಖಾದಿ ಅಂದ್ರೆ ಏನು ಅಂತ. ಖಾದಿ ಅಂದ್ರೆ ಏನು ಅಂತ ಆಲ್ರೆಡಿ ಓದ್ಬಿಟ್ಟಿರ್ತೀರಾ. ಖಾದಿ ಅಂದ್ರೆ ಕೈಯಿಂದ ನೇಯಲ್ಪಟ್ಟ ಒಂದು ಬಟ್ಟೆ ಅಂತ ಹೇಳಿ ಅಲ್ವಾ. ಸೊ ಅದು ಡೆಫಿನೇಷನ್ ಆಗೋಯ್ತು. ಸೊ ಅದು ಒಂದು ರೀತಿಯಾದಂತ ಒಂದು ಡೆಫಿನೇಷನ್. ಸೊ ಈಗ ಗಾಂಧಿ ಅವರ ಪ್ರಕಾರ ಖಾದಿ ಅಂದ್ರೆ ಏನಾಗಿತ್ತು ನಿಜವಾಗ್ಲು, ಸೊ ಅವರ ಒಂದಿದ್ದಂತ ಒಂದು ನಿಜವಾದ ಭಾವನೆ ಏನಿತ್ತು ಈ ಒಂದು ಖಾದಿ ಬಗ್ಗೆ, ಸೊ ಅದ್ರ ಬಗ್ಗೆ ಎಲ್ಲ ಕೂಡ ತಿಳ್ಕೊಂತ ಹೋಗೋಣ ಇವತ್ತು. ಸೊ ಇವತ್ತು ಭಾಗ 1 ಅಂತ ಅನ್ಕೊಳ್ಳಿ. ಸೊ ಹಲವಾರು ಭಾಗಗಳಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಒಂದೇ ಇದರಲ್ಲಿ ಮುಗ್ಸಕ್ ಆಗೋದಿಲ್ಲ. ಸೊ ಕಂಪ್ಲೀಟ್ ಖಾದಿ ಬಗ್ಗೆ ಗಾಂಧಿ ಅವರ ಅಭಿಪ್ರಾಯ ಏನಿತ್ತು ಅನ್ನೋದ್ರ ಬಗ್ಗೆ ಎಲ್ಲಾನು ಕೂಡ ತಿಳ್ಕೊಂತ ಹೋಗ್ತಾಣ ಅಂತ ಹೇಳ್ಬೋದಾಗಿದೆ. ಸೊ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಸೊ ನೋಡಿ, ಮೊದಲಿಗೆ ಖಾದಿ ಅಂದ್ರೆ ಏನು ಗಾಂಧಿ ಅವರ ಪ್ರಕಾರ ಅಂತ ಹೇಳಿ ಇಲ್ಲಿ ನಾನು ತಗೊಂಡಿರುವಂತ ಒಂದು ಕಂಟೆಂಟ್ ಇವತ್ತು. ಓಕೆನಾ. ನೋಡಿ, ಸೊ ಆಲ್ರೆಡಿ ಡೆಫಿನೇಷನ್ ಗೊತ್ತಿದೆ. ಖಾದಿ ಅಂದ್ರೆ ಹ್ಯಾಂಡ್ ಸ್ಪನ್ ಅಂತ ಹೇಳಿ ಕೂಡ ಬಂದ್ಬಿಟ್ಟಿದೆ ಇಲ್ಲಿ ಕನ್ನಡದಲ್ಲಿ. ಸೊ ಹ್ಯಾಂಡ್ ಸ್ಪನ್ ಅಂತಂದ್ರೆ ಕೈಯಿಂದ ಒಂದು ನೂಲುಗಳನ್ನ ತೆಗೆಯುವಂಥದ್ದು. ಸೊ ಹ್ಯಾಂಡ್ ಸ್ಪನ್ ಅಂತ ಹೇಳಿ ಹೇಳ್ತಾರೆ. ಈ ಚರಕದ ರೀತಿಯಲ್ಲಿ ಇಟ್ಕೊಂಡು ಸೊ ಕೈಯಲ್ಲಿ ತಿರುಗಿಸಿ ನೂಲನ್ನ ತೆಗೆಯುವಂತಹ ಒಂದು ವಿಧಾನ ಅಂತ ಹೇಳ್ಬೋದಾಗಿದೆ. ಸೊ ಹ್ಯಾಂಡ್ ಸ್ಪನ್ ಮತ್ತು ಕೈಯಿಂದ ನೈದ ಬಟ್ಟೆ ಅಂತ ಹೇಳಿ ಕೂಡ ಆಲ್ರೆಡಿ ನೀವು ಓದ್ಬಿಟ್ಟಿದ್ದೀರಾ. ಸೊ ಈಗ ಮುಂದಕ್ಕೆ ಓದ್ಕೊಂಡು ಹೋಗೋಣ. ನೋಡಿ, 1918ರಲ್ಲಿ ಮಹಾತ್ಮ ಗಾಂಧಿಯವರು ಭಾರತದ ಹಳ್ಳಿಗಳಲ್ಲಿ ವಾಸಿಸುವ ಬಣ ಜನಸಾಮಾನ್ಯರಿಗೆ ಪರಿಹಾರ ಕಾರ್ಯಕ್ರಮವಾಗಿ ಖಾದಿಗಾಗಿ ತಮ್ಮ ಚಳುವಳಿಯನ್ನು ಪ್ರಾರಂಭಿಸಿದರು ಅಂತ ಹೇಳಿ ಕೊಡಿದೆ. ಯಾವಾಗ? 1918ರಲ್ಲಿ ಅಂತ ಹೇಳಿ. ಸೊ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಸೊ ಯಾವಾಗಿಂದ ಎಲ್ಲ ಶುರುವಾಯಿತು ಅಂತ ಹಿಸ್ಟ್ರಿ ಎಲ್ಲ ಓದ್ಬಿಟ್ಟಿದ್ದೀರಾ ನೀವು. ಖಾದಿ ಅಂಡ್ ಇಟ್ಸ್ ಹಿಸ್ಟ್ರಿ, ಇದೊಂದು ಇತಿಹಾಸನ ನೀವು ಓದಿದ್ರಾ. ಸೊ ಅದರಲ್ಲಿ ಸೊ ಯಾವಾಗ ನಾಗ್ಪುರ್ ಸೆಷನ್ ಆಯಿತು, ಆಮೇಲಿಂದ ಯಾವ್ಯಾವ್ದು ಸಂಘಗಳೆಲ್ಲ ಅಸೋಸಿಯೇಷನ್ಗಳೆಲ್ಲ ಸ್ಟಾರ್ಟ್ ಆದವು, ಸೊ ಯಾವಾಗ ಅವರು ಖಾದಿ ಒಂದು ಇಲಾಖೆಯನ್ನಾಗಿ ಮಾಡಬೇಕು ಅನ್ನೋ ಯೋಚನೆ ಬಂತು. ಸೊ ಈ ರೀತಿಯಾಗಿ ಎಲ್ಲ ಕೂಡ ನಿಮಗೆ ಇವಾಗ ಹಿಸ್ಟ್ರಿ ಕಂಪ್ಲೀಟ್ ಆಗಿ ಗೊತ್ತಿರುವಂಥದ್ದು. ಸೊ ಇವಾಗ ನಾವು ಮಾತಾಡ್ತಾ ಇರುವಂಥದ್ದು ಬರೀ ಗಾಂಧೀಜಿ ಬಗ್ಗೆ. ಗಾಂಧೀಜಿ ಖಾದಿ. ಸೊ ಈ ರೀತಿಯಾಗಿ ಇವತ್ತು ಮಾತಾಡ್ಕೊಂತ ಹೋಗೋಣ. ಸೊ 1918ರಲ್ಲಿ ಸೊ ಅವರು ಹಳ್ಳಿಗಳಿರುವಂಥ ಒಂದು ಬಡ ಜನರಿಗೋಸ್ಕರ ಸೊ ನಮ್ದೇ ಯಾಕೆ ಒಂದು ಸ್ವಂತವಾಗಿ ಉದ್ಯೋಗ ಮಾಡ್ಕೊಬಾರ್ದು ಅಂತ ಹೇಳಿ ಒಂದು ಯೋಚನೆ ಬಂದು ಒಂದು ಖಾದಿ ಚಳವಳಿಯನ್ನ ಶುರು ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಅವರ ಪ್ರಕಾರ ಏನಾಗಿತ್ತು ಅಂತಂದ್ರೆ, ನೋಡಿ, ನೂಲುವ ಮತ್ತು ನೇಯ್ಗೆಯನ್ನು ಸ್ವಾವಲಂಬನೆ ಮತ್ತೆ ಸ್ವರಾಜ್ಯಕ್ಕಾಗಿ ಸಿದ್ಧಾಂತಕ್ಕೆ ಏರಿಸಲಾಯಿತು ಅಂತ ಹೇಳಿ ಕೊಡಿದ್ರೆ, ಅಂದ್ರೆ ಇಟ್ ಈಸ್ ಎಲಿವೇಟೆಡ್ ಟು ಏನೋ ಸ್ವಾವಲಂಬನೆ ಅಂದ್ರೆ ಏನು, ಸೆಲ್ಫ್ ಡಿಸಿಪ್ಲಿನ್. ಓಕೆನಾ. ಇಂಡಿಪೆಂಡೆನ್ಸ್, ಸ್ವರಾಜ್ಯ, ಸೊ ಇಂಡಿಪೆಂಡೆಂಟು ಅಂದ್ರೆ ಏನು, ಸೆಲ್ಫ್ ರೆಸ್ಪೆಕ್ಟು ಮತ್ತೆ ಸೆಲ್ಫ್ ಡಿಸಿಪ್ಲಿನ್. ಸೊ ಈ ರೀತಿಯಾಗಿ ಸೊ ಅದನ್ನು ಎಲಿವೇಟ್ ಮಾಡಲಾಯಿತು ಅಂದ್ರೆ ಏರಿಸಲಾಯಿತು. ಅದು ನಮ್ಮ ಒಂದು ಗೌರವದ ಒಂದು ಪ್ರಶ್ನೆ, ಸೆಲ್ಫ್ ರೆಸ್ಪೆಕ್ಟ್ ನ ಒಂದು ಅರ್ಥವಾಗಿ ಇಲ್ಲಿ ಬರ್ತಾ ಇರುವಂತ ಪದಗಳು. ಓಕೆನಾ. ನೇಯ್ಗೆಯನ್ನ ಅವ್ರು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ನೋಡಿ, ಈ ನೂಲುವ ಮತ್ತು ನೇಯ್ಗೆಯನ್ನ ಅವರು ಒಂದು ಸ್ವಾವಲಂಬನೆ, ಅದು ನಮ್ಮ ಸ್ವರಾಜ್ಯ. ಸೊ ಈ ರೀತಿಯಾದಂತಹ ಒಂದು ಸಿದ್ಧಾಂತವನ್ನ ಅವರು ಗಾಂಧೀಜಿಯವರು ಇಟ್ಕೊಂಡಿದ್ರು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು. ಮತ್ತೆ ಇನ್ನೊಂದೇನು, ಪ್ರತಿಯೊಂದು ಹಳ್ಳಿಯು ತನ್ನದೇ ಆದ ನೂಲು ಕಚ್ಚಾ ವಸ್ತುಗಳನ್ನು ನೆಡಬೇಕು ಮತ್ತು ಕೊಯ್ಲು ಮಾಡಬೇಕು. ಪ್ರತಿಯೊಬ್ಬ ಮಹಿಳೆ ಮತ್ತು ಪುರುಷನು ನೂಲುವ ಕೆಲಸದಲ್ಲಿ ತೊಡಗಬೇಕು ಮತ್ತು ಪ್ರತಿ ಹಳ್ಳಿಯ ತನ್ನ ಸ್ವಂತ ಬಳಕೆ ಬೇಕಾದದನ್ನು ನೇಯ್ಗೆ ಮಾಡಬೇಕು ಅಂತ ಹೇಳಿ ಕೇಳಿದರೆ. ಸೊ ಕಚ್ಚಾ ವಸ್ತುಗಳು ಅಂತಂದ್ರೆ ರಾ ಮೆಟೀರಿಯಲ್ಸ್. ಸೊ ಬೇಕಾಗಿರುವಂತಹ ಒಂದು ಕಚ್ಚಾ ವಸ್ತುಗಳು ಯಾವ್ಯಾವು ಆಲ್ರೆಡಿ ನಿಮಗೆ ಖಾದಿ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತು. ಕಚ್ಚಾ ವಸ್ತುಗಳು ಅಂತಾನೆ ಮೊದಲಾಗಿ ಬರಬೇಕಾಗಿರುವಂಥದ್ದು ಹತ್ತಿ. ಸೊ ನೀವೇ ಒಂದು ಹತ್ತಿಯನ್ನ ಬೆಳೀರಿ, ಯಾಕೆ ಬೆಳಿಬಾರ್ದು? ಅದಕ್ಕೆ ಬೇಕಾಗಿರುವಂತ ಎಲ್ಲ ರೀತಿಯಾದಂತಹ ವಸ್ತುಗಳನ್ನು ನೀವೇ ಸ್ವಂತವಾಗಿ ಬೆಳೆಯಿರಿ. ಸೊ ಎಲ್ಲ ವಸ್ತುಗಳನ್ನು ನಿಮ್ಮ ಹೊಲದಲ್ಲೇ ಒಂದು ಕೊಯ್ಲನ್ನ ಮಾಡಿ. ಸೊ ಪ್ರತಿಯೊಬ್ಬ ಮಹಿಳೆ ಮತ್ತೆ ಪುರುಷ ಈ ಒಂದು ಕೆಲಸದಲ್ಲಿ ತೊಡಗಿ ಅಂತ ಹೇಳಿ ನಿಮ್ಮ ಒಂದು ಸ್ವಂತವಾಗಿ ಒಂದು ದುಡಿಯಿರಿ, ನೇಯ್ಗೆ ಮಾಡಿ ಅಂತ ಹೇಳಿ ಗಾಂಧೀಜಿಯವರು ಸೊ ಹಳ್ಳಿಗಳಲ್ಲಿ ಸೊ ಹೇಳ್ತಾ ಬಂದಂಥದ್ದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್
ಈ ಶತಮಾನದ ಮೊದಲಾರ್ಧದಲ್ಲಿ ಮತ್ತು ಇನ್ನೂ ಅನೇಕ ಭಾಗಗಳಲ್ಲಿ ರೈತರಿಗೆ ವರ್ಷವಿಡೀ ತಮ್ಮ ಜೀವನವನ್ನು ಸಂಪಾದಿಸಲು ಸಾಕಷ್ಟು ಕೆಲಸವಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಮಳೆ ಇಲ್ಲದೆ ಇರೋ ಕಾರಣ ಏನಾಗುತ್ತೆ, ತಿಂಗಳಾನುಗಟ್ಲೆ ಕೆಲಸಗಳು ಇರ್ತಾ ಇರಲಿಲ್ಲ. ಸೊ ಮುಂಚಿನ ಕಾಲದಲ್ಲಿ ಏನಾಯ್ತು ಅದೇ ಹೇಳ್ತಾ ಇರೋದು. ಸೊ ಹಿಂದಿನ ಒಂದು ಶತಮಾನಗಳೆಲ್ಲ ಏನಾಗ್ತಿತ್ತು ಅಂತಂದ್ರೆ ವರ್ಷವಿಡೀ ಮಳೆ ಇರ್ತಾ ಇರಲಿಲ್ಲ. ಸೊ ರೈತರಿಗೆಲ್ಲ ತುಂಬಾ ಸಂಕಷ್ಟಗಳು ಉಂಟಾಗ್ತಾ ಇದ್ವು. ಸೊ ಇದಕ್ಕೆ ಒಂದು ದಾರಿ ಅಂತ ಹೇಳಿ ಗಾಂಧೀಜಿ ಅವರು ಹೇಳಿದ್ರು. ಸೊ ವರ್ಷವಿಡೀ ಸುಮ್ಮನೆ ಕೆಲಸ ಇಲ್ದಿರ ಇರೋ ಬದಲು, ತಿಂಗಳಾನುಗಟ್ಲೆ ಕೆಲಸ ಇಲ್ದಿರೋ ಇರೋ ಬದಲು, ಸೊ ಖಂಡಿತವಾಗ್ಲೂ ನಾವು ಯಾವ್ದನ್ನ ಒಂದು ಉದ್ಯೋಗನ ಹುಡ್ಕೊಳ್ಳೋಣ. ಸೊ ಅದಕ್ಕೆ ನೋಡಿ ಈ ಒಂದು ಸ್ಪಿನ್ನಿಂಗ್ ಅನ್ನೋದು ಅಂತಂದ್ರೆ ಈ ಒಂದು ನೇಯ್ಗೆ ಅನ್ನೋದು ಒಂದು ಸಿದ್ಧವಾದ ಉದ್ಯೋಗ. ಸೊ ರೆಡಿ, ಸೊ ಇಟ್ ಈಸ್ ದ ರೆಡಿಯೆಸ್ಟ್ ಆಕ್ಯುಪೇಷನ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸಿದ್ಧವಾದಂಥ ಉದ್ಯೋಗ. ಸೊ ಯಾವಾಗ ಬೇಕಾದ್ರೂ ಸುಲಭವಾಗಿ ನಾವು ಕಲ್ತ್ಕೊಬಿಡ್ಬೋದು, ಸುಲಭವಾಗಿ ಇದನ್ನ ಮಾಡಕ್ ಶುರು ಮಾಡ್ಬೋದು, ಮತ್ತೆ ಇದರಿಂದ ನಾವು ಲಾಭನೂ ಕೂಡ ಪಡ್ಕೋಬಹುದು ಅನ್ನೋದು ಗಾಂಧೀಜಿ ಅವರ ಒಂದು ಅಭಿಪ್ರಾಯ ಆಗಿತ್ತು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರೋಂಥದ್ದು. ನೋಡಿ, ಇದಕ್ಕೆ ಪ್ರಾಯೋಗಿಕವಾಗಿ ಯಾವುದೇ ವೆಚ್ಚ ಅಥವಾ ಬಂಡವಾಳದ ಅಗತ್ಯವಿಲ್ಲ ಅಂತ ಹೇಳಿ ಕೂಡ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲು ಸೊ ತಮ್ಮದೇ ಆದಂಥ ಹೊಲದಲ್ಲಿ ನೀವು ಹತ್ತಿಯನ್ನು ಬೆಳ್ಕೊಂಡು, ಮತ್ತೆ ನಿಮ್ಮದೇ ಆದಂಥ ಒಂದು ಮರದಲ್ಲಿ ಆ ಒಂದು ಕಟ್ಟಿಗೆಗಳಲ್ಲಿ ಒಂದು ಚರಕವನ್ನ ಮಾಡಿ, ಸೊ ನೀವೇ ಒಂದು ನೇಯ್ಗೆ ಕೆಲಸವನ್ನ ಯಾಕೆ ಮಾಡಬಾರದು ಅನ್ನೋದು ಗಾಂಧೀಜಿ ಅವರ ಒಂದು ಅಭಿಪ್ರಾಯ ಆಗಿತ್ತು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಸುಧಾರಿತ ನೂಲುವ ಚರಕವನ್ನು ಸಹ ಸುಲಭವಾಗಿ ಮತ್ತು ಅಗ್ಗವಾಗಿ ಮಾಡಬಹುದು ಅಂತ ಹೇಳಿ ಕೂಡ ಗಾಂಧೀಜಿ ಅವರ ಒಂದು ಅಭಿಪ್ರಾಯ ಆಗಿತ್ತು ಅಂತ ಹೇಳಿ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಗಾಂಧಿ ಇದನ್ನು ವಿದೇಶಿ ವಸ್ತುಗಳ ಮೇಲಿನ ಅವಲಂಬನೆಯ ಅಂತ್ಯವೆಂದು ಮತ್ತು ಮೊದಲ ಪಾಠ ಅಥವಾ ನಿಜವಾದ ಸ್ವಾತಂತ್ರ್ಯವೆಂದು ನೀಡಿದರು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲು ಸೊ ಅವ್ರೇನ್ ಭಾವಿಸಿದ್ರು ಅಂತಂದ್ರೆ, ಸೊ ಆಲ್ರೆಡಿ ನಾನು ಹೇಳಿದ್ದೀನಿ, ಏನು ಬೆಂಗಾಲ್ ಪಾರ್ಟಿಷನ್ ಸಮಯದಲ್ಲಿ ಈ ಒಂದು ಸ್ವರಾಜ್ಯ ಏನದು ಸ್ವದೇಶಿ ಮೂವ್ಮೆಂಟ್ ಅಂತ ಏನು ಹೇಳ್ತೀವಿ, ಸ್ವರಾಜ್ಯದ ಒಂದು ಚಳುವಳಿ, ಸ್ವದೇಶಿ ಮೂವ್ಮೆಂಟ್, ಅಲ್ಲೇನ್ ಮಾಡ್ತಾರೆ, ಬಾಯ್ಕಾಟ್ ಫಾರಿನ್ ಗೂಡ್ಸ್ ಅಂದ್ರೆ ಎಲ್ಲ ವಿದೇಶಿ ವಸ್ತುಗಳನ್ನ ನೀವು ತೆಗಿರಿ. ಆಲ್ರೆಡಿ ಇದ್ರ ಬಗ್ಗೆ ನಾನು ಹೇಳ್ಬಿಟ್ಟಿದ್ದೀನಿ. ಸೊ ಖಾದಿ ಮೂವ್ಮೆಂಟ್ ಅಂತ ಹೇಳಿ ಸೊ ಆಲ್ರೆಡಿ ಮುಂಚಿತವಾಗಿ ಹೇಳಿದ್ದೀನಿ. ಇದನ್ನ ಯಾರು ಉಲ್ಲೇಖ ಮಾಡಿದ್ರು ತಮ್ಮ ಪುಸ್ತಕದಲ್ಲಿ, ದಾದಾಬಾಯಿ ನವರೋಜಿ ಅವರು ತಮ್ಮ ಒಂದು ಡ್ರೈನ್ ಥಿಯರಿ ಡ್ರೈನ್ ಆಫ್ ವೆಲ್ತ್ ಅಂತ ಹೇಳಿ, ಅಂತಂದ್ರೆ ಡ್ರೈನ್ ಆಫ್ ವೆಲ್ತ್ ಅಂದ್ರೆ ಏನು, ನಮ್ಮ ಸಂಪತ್ತನ್ನ ಬರಿದು ಮಾಡುವಂಥದ್ದು. ಅಂದ್ರೆ ಏನ್ ಮಾಡ್ತಾ ಇರ್ತಾರೆ ಬ್ರಿಟಿಷ್ ಅವರು ನಮ್ಮ ವಸ್ತುಗಳು, ಕಚ್ಚಾ ವಸ್ತುಗಳು ಏನಿರ್ತವೆ ಎಲ್ಲ ಕಡಿಮೆ ಬೆಲೆಗೆ ತಗೊಳ್ಳೋದು, ಅದರಿಂದ ಉತ್ಪಾದನೆ ಮಾಡಿ ತಮ್ಮದಾದಂಥ ವಸ್ತುಗಳನ್ನ ಅತಿ ಹೆಚ್ಚಿನ ಬೆಲೆಗೆ ಮಾರುವಂಥದ್ದು. ಸೊ ಈ ರೀತಿಯಾದಂತಹ ಅಸಮತೋಲನವಾದಂಥದ್ದನ್ನು ಏನ್ ಮಾಡ್ತಾರೆ ದಾದಾಬಾಯಿ ನವರೋಜಿ ಅವರು ತಮ್ಮ ಒಂದು ಡ್ರೈನ್ ಥಿಯರಿ ಅನ್ನೋ ಒಂದು ಥಿಯರಿಯಲ್ಲಿ ಬ್ರಿಟಿಷ್ ರೂಲ್ ಅಂತ ಹೇಳಿ ಏನು ಬುಕ್ ಬರೀತಾರೆ. ಸೊ ಆ ಒಂದು ಪುಸ್ತಕದಲ್ಲಿ ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಆಫ್ ಇಂಡಿಯಾ ಅಂತ ಹೇಳಿ ಏನ್ ಬರೀತಾರೆ ಬುಕ್ಕಲ್ಲಿ, ಅದರಲ್ಲಿ ಉಲ್ಲೇಖನ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಜನಗಳಿಗೆ ಆದಷ್ಟು ಎಚ್ಚೆತ್ಕೊಳ್ತಾರೆ. ಸೊ ಏನ್ ಮಾಡ್ತಾರೆ, ಆ ಎಕ್ಸ್ಟ್ರೀಮಿಸ್ಟ್ ಅನ್ನೋರು ಏನಿರ್ತಾರೆ, ಸೊ ಇದ್ರ ಬಗ್ಗೆ ಚಳುವಳಿಯನ್ನ ಮಾಡ್ತಾರೆ ಅಂತ ಕೂಡ ನಾನು ಇದ್ರ ಬಗ್ಗೆ ಎಲ್ಲ ಕೂಡ ಹೇಳಿದ್ದೀನಿ ನಿಮ್ಗೆ. ಸೊ ಚಳುವಳಿಯನ್ನ ಮಾಡ್ತಾರೆ. ಸೊ ನಮ್ಮ ಸ್ವದೇಶಿಯ ಒಂದು ಏನು ಭಾವನೆಯನ್ನ, ನಮ್ಮ ಸ್ವದೇಶಿಯ ಈ ಒಂದು ಖಾದಿ ವಸ್ತುಗಳನ್ನ ಏನ್ ಮಾಡ್ತಾರೆ, ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಆಗಿನ ಕಾಲದಲ್ಲಿ ನಿಮ್ಗೆಲ್ಲ ತಿಳಿದಿರೋ ಹಂಗೆ ಸೊ ಈ ಒಂದು ಮ್ಯಾಗಝಿನ್ಸ್ಗಳು ಮತ್ತೆ ನ್ಯೂಸ್ ಪೇಪರ್ಸ್ಗಳು ಎಲ್ಲ ಏನ್ ಪಬ್ಲಿಷ್ ಮಾಡ್ತಾ ಇದ್ರು, ಇದೊಂದು ಪ್ರಚಾರ ಕಾರ್ಯಕ್ಕೆ ಅಂತ ಹೇಳಿ ಹೇಳ್ಬೋದಾಗಿದೆ. ಪುಸ್ತಕಗಳು ಕೂಡ ಅಂತ ಹೇಳಿ ಹೇಳ್ಬೋದು. ಸೊ ಆಗಿನ ಕಾಲದಲ್ಲೆಲ್ಲ ಅವ್ರದೇ ಆದಂತ ಒಂದು ಮ್ಯಾಗಝಿನ್ಸ್ಗಳು ಮಾಡ್ಕೊಂಡ್ಬಿಡ್ತಾ ಇದ್ರು. ನಿಮ್ಗೆ ತಿಳಿದೇ ಇದೆ ಎಷ್ಟೊಂದು ಮ್ಯಾಗಝಿನ್ಸ್ಗಳು ಬಂದಿದೆ. ಸೊ ಎಲ್ಲ ಹೋರಾಟಗಾರರದ್ದು ಒಂದೊಂದು ಮ್ಯಾಗಝಿನ್ಸ್ಗಳು ಇರುವಂಥದ್ದು, ಮತ್ತೆ ನ್ಯೂಸ್ ಪೇಪರ್ಗಳು ಇರುವಂಥದ್ದು. ಸೊ ಖಂಡಿತವಾಗ್ಲೂ ಹಿಸ್ಟ್ರಿ ಓದಿರೋರಿಗೆ ಖಂಡಿತವಾಗ್ಲೂ ನಿಮ್ಗೆ ಇದೆಲ್ಲ ಗೊತ್ತೇ ಇರುತ್ತೆ. ಸೊ ಈ ರೀತಿಯಾಗಿ ಈ ಗಾಂಧೀಜಿಯವರು ಏನ್ ಭಾವಿಸಿದ್ರು ಅಂತಂದ್ರೆ ಇದೊಂದು ಅಂತ್ಯ. ಸೊ ಖಂಡಿತವಾಗ್ಲೂ ನಮ್ದೇ ಆದಂತ ಒಂದು ಸ್ವಂತ ಬಟ್ಟೆ ಅಂತ ರೀತಿ ಇದ್ರೆ ನಾವು ಯಾವ ವಿದೇಶಿಯವರ ಮೇಲೂ ಕೂಡ ನಾವು ಡಿಪೆಂಡ್ ಆಗಬೇಕಾಗಿಲ್ಲ. ಸೊ ವಿ ಆರ್ ಇಂಡಿಪೆಂಡೆಂಟ್, ನಮ್ಮ ಒಂದು ಸ್ವತಂತ್ರವಾಗಿ ನಾವೇ ನಮ್ಮ ಬಟ್ಟೆಗಳನ್ನು ತಯಾರಿಸ್ಕೋಬಹುದು. ಸೊ ಇದು ನಿಜವಾದ ಸ್ವಾತಂತ್ರ್ಯವೆಂದು ಭಾವಿಸಿದ್ರು. ನೋಡಿ, ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕ್ವಶನ್ಸ್ಗಳು ಬಂದ್ಬಿಡ್ತಾರೆ. ಗಾಂಧೀಜಿಯವರ ಪ್ರಕಾರ ಸೊ ಖಾದಿ ಅಂದ್ರೆ ಏನಾಗಿತ್ತು ಅಂತ ಹೇಳಿ ಒಂದು 4 ಆಪ್ಷನ್ ಕೊಟ್ಬಿಟ್ರೆ, ಸೊ ಅದರಲ್ಲಿ ನೀವು ಇಲ್ಲಿ ಏನು ಓದಿರ್ತೀರೋ ಅದರಲ್ಲಿ ನೀವು ಆಯ್ಕೆ ಮಾಡೋಷ್ಟು ತಿಳ್ಕೊಂಡಿರ್ಬೇಕು ಅಂತ ನಾನು ಹೇಳ್ತೀನಿ. ಮತ್ತೆ ನೋಡಿ, ಆ ಸಮಯದಲ್ಲಿ ಕಚ್ಚಾ ವಸ್ತುಗಳನ್ನು ಸಂಪೂರ್ಣವಾಗಿ ಇಂಗ್ಲೆಂಡ್ಗೆ ರಫ್ತು ಮಾಡಲಾಯಿತು. ನಾನು ಇವಾಗ ತಾನೇ ಹೇಳಿದ್ನಲ್ಲ. ನಂತರ ದುಬಾರಿ ಮುಗಿದ ಬಟ್ಟೆಯಾಗಿ ಮರು ಆಮದು ಮಾಡಿಕೊಳ್ಳಲಾಯಿತು. ಸ್ಥಳೀಯ ಜನಸಂಖ್ಯೆಯ ಕೆಲಸ ಮತ್ತು ಅದರ ಮೇಲಿನ ಲಾಭವನ್ನು ಕಸಿದುಕೊಳ್ಳಲಾಗುತ್ತದೆ ಅಂತ ಹೇಳಿ ಇಲ್ಲಿ ಕೊಡ್ತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಏನ್ ಮಾಡ್ತಾ ಇದ್ರು, ನಮ್ಮ ಎಲ್ಲ ಕಚ್ಚಾ ವಸ್ತುಗಳು, ರಾ ಮೆಟೀರಿಯಲ್ಸ್ಗಳೆಲ್ಲ ಏನ್ ಮಾಡ್ತಾ ಇದ್ರು, ಸೊ ಎಲ್ಲ ಕಡಿಮೆ ಬೆಲೆಗೆ ತಗೊಂಡ್ಬಿಡೋದು. ಇಂಗ್ಲೆಂಡ್ ಅವರು ಅವ್ರದೇ ಆದಂತಹ ಸ್ವಂತ ಉಡುಪುಗಳನ್ನ ಮಾಡಿ ಸೊ ಅದನ್ನ ನಮ್ಮ ಹೆಚ್ಚಿನ ದುಬಾರಿಗೆ ಮಾಡುವಂಥದ್ದು. ಸೊ ಏನು ಕಡಿಮೆ ದುಡ್ಡನ್ನ ಕೊಡ್ತಾ ಇದ್ರು ಮಾಡೋರ್ಗೆ. ಸೊ ಅವ್ರು ಹೆಚ್ಚಿನ ಬೆಲೆನ ಮಾಡಿ ಹೆಚ್ಚಿನ ಲಾಭವನ್ನು ಅವ್ರು ಪಡ್ಕೊತಾ ಇದ್ರು. ಸೊ ಮಾಡಿದವ್ರಿಗೆ ಸೊ ಖಂಡಿತವಾಗ್ಲೂ ಏನು ಕೂಡ ಲಾಭ ಆಗ್ತಾ ಇರಲಿಲ್ಲ. ಸೊ ಇದೊಂದು ತುಂಬಾ ಒಂದು ಮೋಸ ಅಂತ ಹೇಳಿ ಹೇಳ್ಬೋದಾಗಿದೆ. ತಮ್ಮ ಒಂದು ಅನ್ಬ್ಯಾಲೆನ್ಸ್ಡ್ ಈ ರೀತಿಯಾದಂತಹ ಅಸಮತೋಲನವನ್ನ ದಾದಾಬಾಯಿ ನವರೋಜಿ ಕೂಡ ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿದ್ರು. ಸೊ ಇದು ಗಾಂಧೀಜಿಯವರು ಕೂಡ ಇದನ್ನ ನೋಡ್ತಾ ಇದ್ರು ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ, ಇನ್ನು ಅವರ ಅಭಿಪ್ರಾಯ ಏನಾಗಿತ್ತು ಅಂತಂದ್ರೆ, ದೈಹಿಕ ದುಡಿಮೆಯನ್ನು ಕೀಳಾಗಿ ಕಾಣುವ, ಮತ್ತೆ ಉನ್ನತ ಮತ್ತು ಕೀಳು, ಶ್ರೀಮಂತ ಮತ್ತು
ಬಡವರನ್ನು ಒಟ್ಟಿಗೆ ಸೇರಿಸುವುದು, ಅವರಿಗೆ ಕೈ ಕೆಲಸದ ಘನತೆಯನ್ನು ತೋರಿಸುವುದು ಮತ್ತು ಒಂದು ಉದ್ಯೋಗ ಎಂದು ಗಾಂಧಿಯವರು ಭಾವಿಸಿದ್ರು ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ಇದರಲ್ಲಿ ಏನ್ ಇಂಪಾರ್ಟೆಂಟ್ ಪಾಯಿಂಟ್, ಮೇಲು ಕೀಳು ಅನ್ನೋದು ಕಡಿಮೆ ಮಾಡುತ್ತೆ, ನಾನೇ ಹೆಚ್ಚು ನಾನೇ ಕಡಿಮೆ ಅನ್ನೋದು ಕಡಿಮೆ ಮಾಡುತ್ತೆ, ಶ್ರೀಮಂತ ಬಡವರು ಅನ್ನೋದನ್ನ ತೆಗೆದುಹಾಕುತ್ತೆ, ಇದು ಒಟ್ಟಿಗೆ ಸೇರಿಸುವ ಒಂದು ಸಾಧನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್, ಒಟ್ಟಿಗೆ ಸೇರಿಸುವುದು. ಸೊ ಎಲ್ಲರನ್ನು ಒಟ್ಟಾಗಿ ಕಾಣುವ ಇದೊಂದು ಉದ್ಯೋಗ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದೊಂದು ಘನತೆ ಅನ್ನೋದು ಕೂಡ ಇದು ಬರ್ತದೆ ನೋಡಿ. ಸೊ ಇದೊಂದು ಏನಾಗಿರುತ್ತೆ, ಇದೊಂದು ನಮ್ಮ ಘನತೆಯನ್ನ ಸೂಚಿಸುತ್ತದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋದು, ಸೊ ಇದೊಂದು ಘನತೆ ಅಂತ ಹೇಳಿ ಕೂಡ ಇಲ್ಲಿ ಹೇಳ್ತಾ ಇರೋಂಥದ್ದು. ನೆಕ್ಸ್ಟ್ ನೋಡಿ ಇನ್ನೊಂದು, ಅವರು ಅಗತ್ಯವಿರುವವರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ದಿನಕ್ಕೆ ಕನಿಷ್ಠ 1 ಗಂಟೆಯಾದರೂ ನೂಲುವಿಕೆಯನ್ನು ತನ್ನ ತ್ಯಾಗವಾಗಿ, ಸೊ 1 ಗಂಟೆ ಸೊ ತನಗಾಗಿ, ಸೊ ಇದೇನು ಬಂದ್ಬಿಟ್ಟಿದೆ ಪದ, ಸೊ ತನ್ನ ತ್ಯಾಗವಾಗಿ ಸೊ ಬಡವರ ಕಡೆಗೆ ಕರ್ತವ್ಯವಾಗಿ ಮಾಡುವಂತೆ ಕೇಳಿಕೊಂಡರು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಅಂತಂದ್ರೆ ಸೊ ದಿನಕ್ಕೆ 1 ಗಂಟೆ ಆದರೂ ನೀವು ಈ ಒಂದು ನೇಯ್ಗೆ ಕೆಲಸವನ್ನ, ಈ ಒಂದು ನೂಲುವುದನ್ನ ಖಂಡಿತವಾಗ್ಲೂ ನೀವು ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ಕರ್ತವ್ಯ ಅನ್ಕೊಂಡ್ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಒಂದು ಉದ್ಯೋಗ ಅಂತ ಆಗತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರೋಂಥದ್ದು. ಸೊ ಅವರು ಕೇಳ್ಕೊಂತಾ ಇದ್ರು, ಈ ರೀತಿಯಾಗಿ ಜನಗಳನ್ನ ಅವರು ಕೇಳ್ಕೊಂತಾ ಇದ್ದಂತ ಒಂದು ರೀತಿ. ಮತ್ತೆ ನೋಡಿ ಇಲ್ಲಿ, ಸಾಮಾನ್ಯ ಉದ್ಯೋಗದೊಂದಿಗೆ ಅಂತರವನ್ನು ಕಡಿಮೆ ಮಾಡುವ ಮೂಲಕ ವರ್ಗಗಳು ಜನಸಾಮಾನ್ಯರ ನಡುವಿನ ಏಕತೆಯನ್ನು, ಒಂದು ನಿರ್ದಿಷ್ಟ ಬಂಧವನ್ನು ಸೊ ಅವರು ಆಶಿಸಿದರು. ಖಂಡಿತವಾಗ್ಲು ಇಲ್ಲೂ ಕೂಡ ಪದ ಬಂದಿದೆ ನೋಡಿ, ಎಲ್ಲರನ್ನು ಒಟ್ಟಿಗೆ ಸೇರಿಸುವುದು. ಸೊ ಇದರಿಂದ ಏನರ್ಥ, ಗಾಂಧೀಜಿಯವರು ಏನಂತ ಭಾವಿಸಿದ್ರು, ಸೊ ಎಲ್ಲರನ್ನೂ ನಾವು ಒಂದು ಬಂಧವನ್ನು ಏರ್ಪಡಿಸಬೇಕು, ಮೇಲು ಕೀಳಿಲ್ದಿರ, ಶ್ರೀಮಂತರ ಬಡವರು ಅಂತ ಇಲ್ದಿರ, ಸೊ ಎಲ್ಲರ ನಡುವೆನೂ ಕೂಡ ಒಂದು ಬಂಧವನ್ನ ಏರ್ಪಡಿಸ್ಬೇಕು. ಸೊ ಇದಕ್ಕೆ ಈ ಒಂದು ಖಾದಿಯ ಸಾಧನವೇ ಸೊ ಒಂದು ನಿಜವಾದ ಒಂದು ಸಾಧನ ಅಂತ ಹೇಳಿ ಅವರು ಭಾವಿಸಿದ್ರು. ಸೊ ಇವು ಬರೀ ಇದೊಂದು ಉದ್ಯೋಗ ಮಾತ್ರವಾಗಿರ್ಲಿಲ್ಲ, ಸೊ ಇದು ಏನೇನಾಗಿತ್ತು, ಇದೊಂದು ಘನತೆ ಆಗಿತ್ತು, ಮತ್ತೆ ಇದೊಂದು ಸ್ವಾವಲಂಬನೆ ಆಗಿತ್ತು, ಮತ್ತೆ ಇನ್ನ ಏನಾಗಿತ್ತು, ಸೊ ಇದನ್ನು ಒಂದುಗೂಡಿಸುವ ಒಂದು ಸಾಧನ ಆಗಿತ್ತು, ಸೊ ಇದೊಂದು ಬಂಧವಾಗಿತ್ತು. ಸೊ ಈ ರೀತಿಯಾಗಿ ಸೊ ಇದೆಲ್ಲನು ಗಾಂಧೀಜಿಯವರ ಅಭಿಪ್ರಾಯ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ ಇಲ್ಲಿ, ಸೊ ಅವರು ಕೈಯಿಂದ ನೂಲುವ ದೊಡ್ಡ ಸಾಮಾಜಿಕ ಮೌಲ್ಯವನ್ನು ಕಂಡರು. ಸೊ ಇದೊಂದು ತುಂಬಾ ಒಂದು ಮೌಲ್ಯವಾದಂತಹ, ಸೊ ಒಂದು ಕೈಯಿಂದ ನೂಲುವ ಒಂದು ದೊಡ್ಡ ಮೌಲ್ಯವಾದಂತಹ ಕೆಲಸ ಅಂತ ಹೇಳಿ ಕೂಡ ಇವರು ಭಾವಿಸಿದ್ರು. ಮತ್ತೆ ಏನಾಗುತ್ತೆ ನೋಡಿ, ಗಾಂಧೀಜಿಯವರು ಖಾದಿ ಚಳುವಳಿಯನ್ನು ಸ್ಥಾಪಿಸಿದ್ದು ಕೇವಲ ರಾಜಕೀಯವಲ್ಲದೆ ಆರ್ಥಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರಣಗಳಿಗಾಗಿ. ಯಾವ್ಯಾವುದಕ್ಕೆ, ಆರ್ಥಿಕವಾಗಿ ಕೂಡ ಚೆನ್ನಾಗಿರ್ಬೇಕು, ನಮ್ಮ ಸಂಸ್ಕೃತಿಯನ್ನ ಕೂಡ ಕಾಪಾಡ್ಕೋಬೇಕು, ಮತ್ತೆ ಇದೊಂದು ಸಾಮಾಜಿಕವಾಗಿ ಬೆಳವಣಿಗೆ ಕೂಡ ಆಗ್ಬೇಕು ಅನ್ನೋದು ಕೂಡ ಸೊ ಅವರ ಒಂದು ಅಭಿಪ್ರಾಯ ಆಗ್ಬೇಕು. ಸೊ ಏನೇನು, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂತ ಹೇಳಿ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ 1934-35ರಲ್ಲಿ ಅವರು ಸೊ ಬಡ ವ್ಯಕ್ತಿಗಳಿಗೆ ಸಹಾಯ ಮಾಡುವುದರಿಂದ ಇಡೀ ಹಳ್ಳಿಗಳ ಸ್ವಾವಲಂಬನೆಗೆ ಕಲ್ಪನೆಯನ್ನು ವಿಸ್ತರಿಸಿದ್ರು. ಸೊ ಖಂಡಿತವಾಗ್ಲೂ 1934-35ರಲ್ಲಿ ಏನು, ಸೊ ಎಲ್ಲ ಬಡ ವ್ಯಕ್ತಿ ಜನಗಳಿಗೆ ಸೊ ಅವರು ಇದನ್ನ ಸ್ವಾವಲಂಬನೆ ಎಂದು ಏನೋ ಎಲ್ಲರಿಗೂ ಕೂಡ ತಮ್ಮಲ್ಲಿದ್ದಂಥ ಒಂದು ಕಲ್ಪನೆ, ತಮ್ಮಲ್ಲಿದ್ದಂಥ ಒಂದು ಭಾವನೆ, ಸೊ ಅದನ್ನ ಏನ್ ಮಾಡ್ತಾರೆ, ಜನಗಳಿಗೆ ತಿಳಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಆಮೇಲೆ ಏನಾಗುತ್ತೆ, 1942-43ರಲ್ಲಿ ಸೊ ಅವರು ಇಡೀ ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ದೇಶಾದ್ಯಂತ ಮರುಸಂಘಟಿಸಲು ಕಾರ್ಮಿಕರ ಗುಂಪುಗಳು ಮತ್ತು ಗ್ರಾಮದ ಸಂಘಟನೆಗಳೊಂದಿಗೆ ಅಧಿವೇಶನಗಳನ್ನು ನಡೆಸಿದರು. ಸೊ ಖಂಡಿತವಾಗ್ಲು ಸೊ ಆಮೇಲಿಂದ ನಿಮಗೆ ಗೊತ್ತೇ ಇದೆ, ನಾಗ್ಪುರ್ ಸನ್ನಿವೇಶ ಆದ್ಮೇಲೆ ಏನೇನು ಅಸೋಸಿಯೇಷನ್ಗಳಾಯ್ತು, ಚರಕ ಸಂಘಗಳು ಸ್ಥಾಪನೆ ಆದವು. ಸೊ ಅದೆಲ್ಲ ಕೂಡ ಅಲ್ಲಿ ಹಿಸ್ಟ್ರಿಲಿ ಬರುವಂಥದ್ದು, ಖಾದಿ ಅಂಡ್ ಇಟ್ಸ್ ಹಿಸ್ಟ್ರಿ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಸೊ ಅದೆಲ್ಲ ನಾನು ಯಾಕೆ ಮುಂಚೆನೆ ಹೇಳಿದೆ ಅಂತಂದ್ರೆ, ಇದೆಲ್ಲ ಹೇಳ್ಬೇಕಾದ್ರೆ ನಿಮ್ಗೆ ನೆನಪಾಗ್ತಾ ಇರಬೇಕು, ಒಂದಕ್ಕೊಂದು ರಿಲೇಟ್ ಮಾಡ್ತಾ ಹೋಗ್ಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಏನಿದೆ ಅಂತಂದ್ರೆ, ಸೊ ಇದು ಗಾಂಧೀಜಿ ಅವ್ರಿಗೆ ಇರುವಂತ ಒಂದು ಇದು. ಮತ್ತೆ ಇನ್ನೊಂದು ಕೊನೆಯದಾಗಿ ಏನ್ ಹೇಳ್ತಾರೆ ಅಂದ್ರೆ, ಅಂದ ಹಾಗೆ ಖಾದಿ ಎನ್ನುವುದು ಕೇವಲ ಬಟ್ಟೆ ಅಲ್ಲ, ಏನೋ ಜೀವನದ ವಿಧಾನವಾಗಿದೆ. ಸೊ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಲಿವರಿ ಆಫ್ ಫ್ರೀಡಮ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಏನದು, ಲಿವರಿ ಆಫ್ ಫ್ರೀಡಮ್, ಸ್ವತಂತ್ರದ ಜೀವನ ಅಂತ ಹೇಳಿ ಗಾಂಧೀಜಿಯವರ ಅಭಿಪ್ರಾಯ ಆಗಿತ್ತು. ಮುಂಚಿತ ಇರುವಂತಹ ಪಿಪಿಟಿಗಳು ಆ ವರ್ಡ್ಗಳೆಲ್ಲ ಪದ. ಗಾಂಧೀಜಿಯವರ ಪ್ರಕಾರ ಖಾದಿ ಎನ್ನುವುದು ಏನಾಗಿತ್ತು, ಲಿವರಿ ಆಫ್ ಫ್ರೀಡಮ್ ಅಂತ ಹೇಳಿ ಒಂದು 4 ಆಪ್ಷನ್ ಕೊಟ್ಟರೆ ನಿಮ್ಗೆ ನೆನಪಾಗಬೇಕು. ಅದು ಅವರು ಲಿವರಿ ಆಫ್ ಫ್ರೀಡಮ್ ಅನ್ನೋದು ಸೊ ಅವ್ರಿಗೊಂದು ಅಭಿಪ್ರಾಯ, ಅದು ಒಂದು ಜೀವನ ಮಾಡುವ ಒಂದು ವಿಧಾನ ಅಂತ ಹೇಳಿ ಕೇಳ್ತಾರೆ. ಇದೊಂದು ಬರೀ ಒಂದು ಬಟ್ಟೆ ಆಗಿರಲಿಲ್ಲ ಗಾಂಧೀಜಿಯವರ ಪ್ರಕಾರ, ಸೊ ಇದೊಂದು ಸೊ ಜೀವನ ಒಂದು ವಿಧಾನ ಅಂತ ಹೇಳಿ ಕೂಡ ಇವರು ಭಾವಿಸಿದ್ರು. ಆಮೇಲಿಂದ ಗಾಂಧೀಜಿಯವರು ಖಾದಿ ಬಗ್ಗೆ ಏನೇನು ಉಲ್ಲೇಖನಗಳ ಮಾಡಿದ್ರು ಅಂತ ಹೇಳ್ತಾರೆ, ಕೋಟ್ಸ್. ಸೊ ಏನೇನು ಹೇಳಿದ್ರು ಗಾಂಧಿ ಬಗ್ಗೆ, ಎಲ್ಲಿ, ಯಂಗ್ ಇಂಡಿಯಾ ನೆನಪಾಯ್ತಾ, ಯಂಗ್ ಇಂಡಿಯಾ ಅಂದ್ರೆ ಏನು, ಸೊ ಯಾರು ಸ್ಥಾಪಿಸಿದ್ರು ಯಂಗ್ ಇಂಡಿಯಾನ, ನೆನಪಾಗುತ್ತಾ? ಸೊ ಖಂಡಿತವಾಗ್ಲೂ ನೀವು ಇಷ್ಟಲ್ಲಿ ನೋಡ್ಕೊಳ್ಳಿ, ಸೊ ನಾನು ಹೇಳೋದಿಲ್ಲ, ಸೊ ಖಂಡಿತವಾಗ್ಲೂ ನಿಮ್ಗೆ ನೆನಪಾಗಬೇಕು. ಸೊ ಯಂಗ್ ಇಂಡಿಯಾ, ಮತ್ತೆ ಈ ರೀತಿಯಾದಂತಹ ಹರಿಜನ ಅನ್ನೋ ಒಂದು ಪುಸ್ತಕ ಗೊತ್ತಿದೆಯಲ್ಲ, ಹರಿಜನ ಅಂತ ಒಂದು ಬುಕ್ಕನ್ನು ಬರೀತಾರೆ. ಮತ್ತೆ ಆ ಒಂದು ಪುಸ್ತಕಗಳಲ್ಲಿ ಮತ್ತೆ ಯಂಗ್ ಇಂಡಿಯಾ ಅನ್ನೋ ಒಂದು
ಏನೋ ಮ್ಯಾಗಝಿನ್ಸ್ಗಳಲ್ಲಿ. ಸೊ ಈ ರೀತಿಯಾಗಿ ಅವರು ಹೇಳಿದಿರುವಂಥ ಒಂದು ಕೆಲವೊಂದು ಇಂಪಾರ್ಟೆಂಟ್ ಪದಗಳು ಏನೋ ಖಾದಿ ಬಗ್ಗೆ ತಗೊಂಡು ಬಂದಿದ್ದೀನಿ. ಇದನ್ನ ನೀವು ನಾನು ಒಂದೆರಡು ಹೇಳ್ತೀನಿ, ಮಿಕ್ಕಿದೆಲ್ಲನೂ ಕೂಡ ನೀವೇ ಓದ್ಕೋಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ ಎಲ್ಲ ತಗೊಂಡು ಬಂದಿದ್ದೀನಿ. ನೋಡಿ ಇದನ್ನೆಲ್ಲ ಕೂತ್ಕೊಂಡು ಬಯಾಟ್ ಮಾಡಬಾರ್ದು. ಏನ್ ಮಾಡ್ಬೇಕು ಅಂತಂದ್ರೆ ಸೊ ಸುಮ್ಮನೆ ಒಂದು ರೀತಿಯಾಗಿ ಓದಿ ಅರ್ಥ ಮಾಡ್ಕೋಬೇಕು. ಓ, ಗಾಂಧೀಜಿ ಈ ರೀತಿಯಾಗಿ ತಿಳ್ಕೊಂಡಿದ್ರು ಸೊ ಅನ್ನೋದ್ರ ಬಗ್ಗೆ ನೋಡಿ ಏನ್ ಹೇಳ್ತಾರೆ. ಮೊದಲನೇದಾಗಿ, ಬಡವರ ಬಗ್ಗೆ ಶುದ್ಧ ಮತ್ತು ಸಕ್ರಿಯ ಪ್ರೀತಿ ಇರುವವರಲ್ಲಿ ದೇವರು ಇರುತ್ತಾನೆ ಎಂದು ನಾನು ನಂಬುತ್ತೇನೆ. ನಾನು ನೂಲುವ ಚಕ್ರದ ಮೇಲೆ ಎಳೆಯುವ ಪ್ರತಿಯೊಂದು ಎಳೆಯನ್ನು ನಾನು ದೇವರನ್ನು ನೋಡುತ್ತೇನೆ ಅಂತ ಹೇಳಿ ಗಾಂಧೀಜಿಯವರ ಅಭಿಪ್ರಾಯವಿತ್ತು. ಸೊ ಈ ರೀತಿಯಾಗಿ ನೀವು ತಿಳ್ಕೊಬೇಕು ಅಷ್ಟೇನೆ. ಈ ರೀತಿಯಾಗಿ ತಿಳ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಓಕೆನಾ. ಸೊ ಇದೇನಕ್ಕೆ ಅಂತಂದ್ರೆ ಸೊ ಈ ಒಂದು ಪ್ರಶ್ನೆಗಳಲ್ಲಿ ಅವರ ಅಭಿಪ್ರಾಯದ ರೀತಿಯಲ್ಲಿ ಏನಾದರೂ ಪ್ರಶ್ನೆಗಳು ಬಂತು ಅಂತಂದ್ರೆ ಸೊ ಖಂಡಿತವಾಗ್ಲೂ ನಿಮಗೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿ ನಾನು ಇಲ್ಲಿ ಹಾಕಿರುವಂಥದ್ದು. ಓಕೆನಾ. ಮತ್ತೆ ಈ ಒಂದು ಚರಕ ಏನಾಗಿತ್ತು ನೋಡಿ, ಚರಕವು ರಾಷ್ಟ್ರದ ಸಮೃದ್ಧಿಯ ಸಂಕೇತವಾಗಿದೆ ಮತ್ತು ಅದರಿಂದ ಏನೋ ಸ್ವಾತಂತ್ರ್ಯವಾಗಿದೆ ಅಂತ ಹೇಳಿ ಕೂಡ ಹೇಳ್ತಾರೆ. ಚರಕದ ಬಗ್ಗೆ ಅವ್ರಿಗಿದ್ದಂಥ ಅಭಿಪ್ರಾಯ ಏನಿತ್ತು. ಸೊ ಈ ರೀತಿಯಾಗಿ ಅವರ ಅಭಿಪ್ರಾಯಗಳನ್ನ ತಿಳ್ಕೋಬೇಕು, ಅವರ ಆಸಕ್ತಿಯನ್ನು ತಿಳ್ಕೋಬೇಕು, ಸೊ ಅವರ ಒಂದು ಕಲ್ಪನೆ ಏನಿತ್ತು ಅನ್ನೋದನ್ನ ತಿಳ್ಕೋಬೇಕು. ಸೊ ಅದನ್ನ ತಿಳ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಅಂತ ಹೇಳಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದೇ ರೀತಿಯಾಗಿ ನೋಡಿ ಹಲವಾರು ಬೇರೆ ಬೇರೆ ಒಂದು ಇದರಲ್ಲಿ ಹೇಳಿರುವಂಥ ನೋಡಿ ಹಲವಾರು ಇಸ್ವಿಗಳಲ್ಲಿ ಯಾವ್ಯಾವ ಇಸ್ವಿಗಳಲ್ಲಿ ಸೊ ಏನೇನು ಹೇಳಿದ್ರು ಅನ್ನೋದನ್ನು ಕೂಡ ನಾನು ಇಲ್ಲಿ ತಗೊಂಡ್ಬಂದು ಕೊಟ್ಟಿದ್ದೀನಿ. ಸೊ ಖಂಡಿತವಾಗ್ಲೂ ಇದನ್ನ ನೀವು ಏನೋ ಒಂದು ನ್ಯೂಸ್ ಪೇಪರ್ ರೀತಿಯಲ್ಲಿ ಓದ್ತಿರಲ್ಲ, ಸೊ ಆ ರೀತಿಯಾಗಿ ಓದ್ಕೊಂತ ಹೋಗಿ ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ. ಅವರ ಒಂದು ಅಭಿಪ್ರಾಯ ಏನಿತ್ತು ಈ ಒಂದು ಖಾದಿ ಬಗ್ಗೆ ಅನ್ನೋದು ಕೂಡ ಖಂಡಿತವಾಗ್ಲೂ ನೀವು ತಿಳ್ಕೊಂತೀರಾ. ನೋಡಿ ಸೇವಾ ಗ್ರಾಮದಲ್ಲಿ ಏನು ಹೇಳಿದ್ರು ಸೊ ಅನ್ನೋದು ಬಗ್ಗೆನೂ ಕೂಡ ಇದೆ. ಯಂಗ್ ಇಂಡಿಯಾದಲ್ಲೇ ಜಾಸ್ತಿ ಆದಷ್ಟು ಅವರು ಸೊ ಹೇಳಿರುವಂಥ ಎಲ್ಲ ಈ ಒಂದು ಉಲ್ಲೇಖಗಳು ಅಂತ ಹೇಳಿ ಹೇಳ್ಬೋದು, ಕೋಟ್ಸ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಫ್ರೆಂಡ್ಸ್, ಈ ಇನ್ಫಾರ್ಮೇಶನ್ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಎರಡನೇ ಭಾಗವಾಗಿ ಇನ್ನಷ್ಟು ಗಾಂಧೀಜಿಯವರ ತಗೊಂಡ್ಬರ್ತೀನಿ, ಗಾಂಧೀಜಿಯವರ ಬಗ್ಗೆ ತಗೊಂಡ್ಬರ್ತೀನಿ. ನೋಡಿ ಈ ನೋಟ್ಸು ಇಂಗ್ಲೀಷಲ್ಲಿ ಕೂಡ ಇದೆ. ಸೊ ಇಂಗ್ಲೀಷಲ್ಲಿ ಓದೋರು ಕೂಡ ಓದ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಖಂಡಿತವಾಗ್ಲೂ ಇಂಗ್ಲೀಷಲ್ಲಿ ಓದೋರು ಕೂಡ ಓದ್ಕೊಳ್ಳಿ. ಸೊ ನೋಡಿ ಈ ಒಂದು ಕೋರ್ಸ್ಗಳನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ತಿಳ್ಕೊಳ್ಳಿ. ಸೊ ಇದೊಂದು ಓದಿ ತಿಳ್ಕೊಳ್ಳುವಂಥ ಒಂದು ವಿಷಯ. ನೆಕ್ಸ್ಟ್ ಭಾಗ 2 ಆಗಿ ಮತ್ತಷ್ಟು ಇನ್ನಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ತಗೊಂಡ್ಬರ್ತೀನಿ. ಸೊ ಇನ್ಮೇಲಿಂದ ಒಂದು 3-4 ವಿಡಿಯೋ ಗಾಂಧಿ ಮತ್ತೆ ಖಾದಿ ಬಗ್ಗೆನೇ ಮಾಡೋಣ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಅವರ ಆತ್ಮಚರಿತ್ರೆನೂ ಕೂಡ ಕವರ್ ಆಗುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.